ಮಾತಾಡ್ತೀನಿ ನಿಂದ್ರಪ್ಪ. ಏನೋ ಸ್ವಲ್ಪ ಸತ್ಯನೂ ಗೊತ್ತಾಗಬೇಕಾಗೈತೆ ನಿಂದ್ರ ಒಂದ್ ಸ್ವಲ್ಪ ಕುಂಡ್ರಿ. ಗೈಡೆನ್ಸ್ ವಾಲೆ ಕನ್ಸಲ್ಟ್ ಆಗಿ ಮಾಡಿದ್ರೆ ಇದು ಸ್ವಲ್ಪ ಅನ್ಯಾಯ ಆಗ್ತದೆ. ಆ ಭಾಗ ಮತ್ತು ಈ ಭಾಗಕ್ಕೆ ನನ್ನ ಕೋರಿಕೆ. ಅದನ್ನ ತಾವು ಮಾಡ್ತೀರೋ ಅನ್ನೋ ಒಂದು ವಿಶ್ವಾಸ ನನಗಿದೆ. ಒಂದ್ ವೇಳೆ ತಾವು ಮಾಡಿದ್ರೆ ಮುಂದೆ ನಮ್ಮ ಸರ್ಕಾರ ಬರ್ತದೆ ಅಂತ ವಿಶ್ವಾಸ ಇದೆ. ಮತ್ತೆ ನಾವಂತೂ 100% ಈ ಬದಲಾವಣೆನ ಏನು ಬೆಳಿಗ್ಗೆ ಅದು ಆಗಿತ್ತು ಆ ಇದನ್ನ ಗೈಡೆನ್ಸ್ ಮಾಡಿ ಅವ್ರಿಗೂ ಬೆಳಿಗ್ಗೆಗಿದ್ದಂತ ನ್ಯಾಯ ನಮ್ಮ ತಾಲೂಕಿಗೂ ಕೂಡ ಸಿಗುವಂತದ್ದು ಮಾಡ್ತೀನಿ. ಬೆಳಿಗ್ಗೆ ಕೂಡ ನಾನೇ ಮಾಡಿಕೊಡ್ತೀನಿ ಮಾತನ್ನು ಕೂಡ ಸಂದರ್ಭ ಹೇಳಿ. ಅಪರ್ ಕೃಷ್ಣ ಪ್ರಾಜೆಕ್ಟು ಅಂತ 3 ಬಹುದಿನದ ಕನಸು. ಅಲ್ಲಿ ಸುಮಾರು 1,33,000 ಎಕರೆ ಬೇಕು. ಅದರಲ್ಲಿ 75,000 ಎಕರೆ ರೈತರ ಭೂಮಿಗಳು ಮುಳುಗಡೆ ಆಗ್ತವೆ ಹಿನ್ನೀರಿಂದ ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದಾಗ, ಮತ್ತು 20 ಹೊಳೆಗಳ ಸ್ಥಳಾಂತರ ಆಗ್ತದೆ. ಇವತ್ತು ಅಲ್ಲಿ ರೈತರ ಬೇಡಿಕೆ ಇವತ್ತೊಂದು ದಿವಸ ಸೂಕ್ತವಾದ ಬೆಲೆ ಕೊಡಬೇಕು ಅಂತೇಳಿ ಮತ್ತು ಒಂದೇ ಹಂತದಲ್ಲಿ ಆಗಬೇಕು ಅಂತೇಳಿ. ನೀರಾವರಿ ಇದ್ದಿದ್ದ ಭೂಮಿಗೆ 60 ಲಕ್ಷ ಮತ್ತು ಒಣ ಭೂಮಿ ಅಂತದ್ದು ಡ್ರೈ ಲ್ಯಾಂಡಿಗೆ 30 ಲಕ್ಷ ಮತ್ತು ಕೆನಾಲ್ ಲ್ಯಾಂಡಿಗೆ ಕೂಡ ಡ್ರೈ ಲ್ಯಾಂಡ್ದಲ್ಲಿ 25 ಲಕ್ಷ, ಕೆನಾಲ್ ಲ್ಯಾಂಡ್ನಲ್ಲಿ ಏನಾದರೂ ನೀರಾವರಿ ಇದ್ದರೆ ಅದಕ್ಕೆ 30 ಲಕ್ಷ ಈ ಪರಿಹಾರಕ್ಕೆ ಕೊಡುವಂಥದ್ದು ಇವತ್ತೊಂದು ನಿರ್ಣಯ ಆಗಿದೆ. 3 ವರ್ಷಗಳಲ್ಲಿ ಇವತ್ತೊಂದು ದಿವಸ ಈ ಎಲ್ಲ ಪೇಮೆಂಟನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಒಂದು ಐತಿಹಾಸಿಕ ನಿರ್ಧಾರ. ಇದು ವಿಶೇಷವಾಗಿ ವಿಜಯಪುರ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಹೆಕ್ಟೇರ್ ನಮ್ಮಲ್ಲಿ ನೀರಾವರಿ ಆಗ್ತದೆ. ಬಾಗಲಕೋಟೆ, ಗುಲ್ಬರ್ಗ 9 ಉಪಯೋಜನೆಗಳಿವೆ, ಕೊಪ್ಪಳ ಎಲ್ಲ ಭಾಗಗಳಿಗೆ ನೀರಾವರಿ ಆಗುವಂಥ ಒಂದು ಮಹತ್ವದ ಯೋಜನೆ ಇದು. ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ.